ಎಲ್ಲ ಗೌರವಾನ್ವಿತ ಎಲ್ಲ ವಿಶೇಷವಾಗಿ ಸುರೇಶ್ ನಮ್ಮ ಸ್ಥಳೀಯ ಶಾಸಕರು ಭಗವಂತನಿಗೂ ವ್ಯವಹಾರ ಮಾಡುವಂಥ ಸ್ಥಳ ದೇವಾಲಯ. ತನ್ನ ಕಷ್ಟ ಸುಖವನ್ನ ದುಃಖವನ್ನ ದೂರ ಮಾಡುವಂಥ ದೇವಿ ದುರ್ಗಾದೇವಿ. ಆ ದುರ್ಗಾದೇವಿಯ ತಾಯಿಗೆ ಸನ್ನಿಧಿಯಲ್ಲಿ ನಾವೆಲ್ಲ ಸೇರಿದ್ದೇವೆ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಈ ನಾಡಿನ ದೇವತೆ ಚಾಮುಂಡೇಶ್ವರಿ. ಚಾಮುಂಡೇಶ್ವರಿ ಮೈಸೂರಿಂದ ಇಲ್ಲಿಗೆ ಒಂದು ದೊಡ್ಡ ಇತಿಹಾಸ ಇದೆ ಅಂತ ಹೇಳಿ ನಾನು ಕೇಳಿದ್ದೇನೆ. ಎಲ್ಲ ಧರ್ಮ, ಎಲ್ಲ ವರ್ಗ, ಜಾತಿ ಭೇದ ಇಲ್ಲದೆ ಈ ದೇವಿ ಕಾಪು ಅಂದ್ರೆ ರಕ್ಷಣೆ ಮಾಡೋಂಥ ಒಂದು ಪವಿತ್ರವಾದಂಥ ಸ್ಥಳ ಅಂತ ಕೇಳಿ ನಾನು ಕೇಳಿದ್ದೇನೆ. ಸೊ ಇದು ಪುರಂದರದಾಸರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದುಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಇವತ್ತು ನನಗೆ ಬಂದು ಈ ದೇವಿ ದರ್ಶನವನ್ನು ಮಾಡಿ, ಈ ದೇವಿ ದರ್ಶನದ ನಿಮ್ಮೆಲ್ಲರ ಸಹಕಾರದಿಂದ ಸುಮಾರು 99 ಕೋಟಿ ರೂಪಾಯಿ ವೆಚ್ಚದ ಈ ಒಂದು ದೇವಸ್ಥಾನವನ್ನ ಕಟ್ಟಿ ಇವತ್ತು ಒಂದು ದೊಡ್ಡ ಪ್ರತಿಷ್ಠಾಪನೆ, ಕಳಸ ಪ್ರತಿಷ್ಠಾಪನೆಯನ್ನು ಮಾಡಿ ಇಂಥ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಬಂದು ಆ ಒಂದು ಅರ್ಚಕಸ್ಯ ಪ್ರಭಾವೇನ ಶಿಲಾತ್ ಗೌರಿ ಶಂಕರ, ಅರ್ಚಕರ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರನ ಕಾಣಬಹುದಂತೆ. ಹಂಗೆ ಈ ದೇವಿಯ ಈ ದೇವಸ್ಥಾನದ ಪ್ರಮುಖರು ಅರ್ಚಕರು ನನಗೆ ಮೊದಲು ಪ್ರಸಾದವನ್ನು ಕೊಟ್ಟು ಆಶೀರ್ವಾದ ಮಾಡಿದ್ದೆ ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಾವೇನು ಅಪೇಕ್ಷೆ ಪಟ್ಟದ್ದಲ್ಲ. ನಾನಿಲ್ಲಿಗೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತ ಇಲ್ಲಿಗೆ ನಾನು ಬರಲಿಲ್ಲ. ನನಗೆ ನನ್ನ ಮಿತ್ರ ಅಂತ ಉದಯ್ ಕುಮಾರ್ ಶೆಟ್ಟರು ಮತ್ತು ನಮ್ಮ ಮಾಜಿ ಮಂತ್ರಿಗಳು ಈ ಕ್ಷೇತ್ರದವರು ವಿನಯ್ ಕುಮಾರ್ ಸ್ವರ್ಗಿಯವರು ಇದಕ್ಕೆ ಬರಬೇಕು ಅಂತೇಳಿ ಇದರ ಇತಿಹಾಸವನ್ನೆಲ್ಲ ಕೂಡ ತಿಳಿಸಿ ನನ್ನ ಇಲ್ಲಿಗೆ ಬರಮಾಡಿಕೊಂಡ್ರು. ಸೊ ಇಲ್ಲಿಗೆ ಬಂದು ಈ ದೇವಸ್ಥಾನವನ್ನು ನೋಡಿದ್ರೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಹೊರಗಡೆ ಏನೋ ನನಗೆ ಗೊತ್ತಿಲ್ಲ, ಯಾವ ಸರ್ಕಾರದ ಬೆಂಬಲ ಇದೆ ಭಕ್ತರೇ ಇವತ್ತು ಒಂದು ಸಣ್ಣ 100 ರೂಪಾಯಿಯಿಂದ ಹಿಡಿದು ಕೋಟಿ ರೂಪಾಯಿವರೆಗೂ ಕಟ್ಟು ಇಷ್ಟು ವಿಜೃಂಭಣೆಯ ಅಂತ ದೇವಸ್ಥಾನ ನಾನು ಎಲ್ಲೂ ಕೂಡ ನನ್ನ ಕಣ್ಣಿನಲ್ಲಿ ನಾನು ನೋಡಲಿಲ್ಲ. ಇವತ್ತು ನಾನು ಕಣ್ಣಿನಲ್ಲಿ ಬಹಳ ಪ್ರಸನ್ನ ಆಗಿದ್ದೇನೆ. ನಾನು ಕೂಡ ನನ್ನ ಕುಟುಂಬದವ್ರನ್ನ ಇಲ್ಲಿಗೆ ಕಳಿಸಿ, ನನ್ನ ಧರ್ಮಪತ್ನಿಯನ್ನು ಕಳಿಸಿ ಇಲ್ಲಿಗೆ ಈ ದೇವಿ ಆಶೀರ್ವಾದನ ಪಡ್ಕೊಳ್ಳೇಬೇಕು ಅಂತೇಳಿ ಮುಂದಿನ ದಿನದಲ್ಲಿ ನಮ್ಮ ಸ್ಥಳೀಯರ ಹತ್ರ ಮಾತಾಡಿ ನಾನು ಕಳಿಸೋದಿದ್ದೇನೆ.